ಇರಾನ್ ಪರ ಬ್ಯಾಟಿಂಗ್, ಮುಸ್ಲಿಮರ ಮೇಲೆ ಕೇಸ್. ಖಮೇನಿಗೆ ಸಂತಾಪ ಸೂಚಿಸಿದವರಿಗೆ ಸಂಕಷ್ಟ ಫಿಕ್ಸ್. ಇರಾನ್ ಪರ ಬ್ಯಾಟಿಂಗ್, ಮುಸ್ಲಿಮರ ಮೇಲೆ ಕೇಸ್. ಖಮೇನಿಗೆ ಸಂತಾಪ ಸೂಚಿಸಿದವರಿಗೆ ಸಂಕಷ್ಟ ಫಿಕ್ಸ್. ಮುಸ್ಲಿಮರ ಮೇಲೆ ಎಫ್ಐಆರ್ ದಾಖಲಿಸುವಂತೆ ಬಿಜೆಪಿ ಒತ್ತಾಯಿಸುತ್ತಿದೆ. ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡಬೇಕೆಂಬ ನಿಯಮ ಇದೆ, ಆದರೆ ರೂಲ್ಸ್ ಉಲ್ಲಂಘಿಸಿ ಎಲ್ಲಂದರಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಪ್ರತಿಭಟನೆ ನಡೆಸಿದಂತಹ ಮುಸ್ಲಿಮರ ವಿರುದ್ಧ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಯತುಲ್ಲಾ ಅಲಿ ಖಮೇನಿ ಇರಾನಿನ ಸರ್ವಾಧಿಕಾರಿಯಾಗಿದ್ದ. ಇವರೂ ಸಹ ಸರ್ವಾಧಿಕಾರದಿಂದ ಪ್ರತಿಭಟನೆ ಮಾಡುತ್ತಿದ್ದಾರೆ. ಖಮೇನಿ ಏನು ಹೇಳಿಕೊಟ್ಟಿದ್ದಾರೋ ಅದನ್ನೇ ಮಾಡಿದ್ದಾರೆ. ಪ್ರತಿಭಟನೆ ಮಾಡಿದವರ ಮೇಲೆ ಕೇಸ್ ದಾಖಲಿಸಬೇಕು. ನಿನ್ನೆ ರಿಚ್ಮಂಡ್ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿದ್ದಕ್ಕೆ ಅಶೋಕ್ ಕಿಡಿಕಾರಿರುವಂಥದ್ದು. ಇರಾನ್ ಪರ ಬ್ಯಾಟಿಂಗ್, ಮುಸ್ಲಿಮರ ಮೇಲೆ ಕೇಸ್. ಖಮೇನಿಗೆ ಸಂತಾಪ ಸೂಚಿಸಿದವರಿಗೆ ಈಗ ಸಂಕಷ್ಟನ. ಯಾಕಂದ್ರೆ ಮುಸ್ಲಿಮರ ಮೇಲೆ ಎಫ್ಐಆರ್ ದಾಖಲಿಸಬೇಕು ಅಂತ ಬಿಜೆಪಿ ಒತ್ತಾಯ ಮಾಡುತ್ತಿದೆ. ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡಬೇಕು ಅಂತಾನೆ ಇರೋದು ನಿಯಮ, ಆದರೆ ಎಲ್ಲಿ ಬೇಕಲ್ಲಿ ರೂಲ್ಸ್ ಉಲ್ಲಂಘನೆ ಮಾಡಿ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಪ್ರತಿಭಟನೆ ನಡೆಸಿದಂಥ ಮುಸ್ಲಿಮರ ವಿರುದ್ಧ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಯತುಲ್ಲಾ ಅಲಿ ಖಮೇನಿ ಇರಾನಿನ ಸರ್ವಾಧಿಕಾರಿಯಾಗಿದ್ದ. ಅದೇ ರೀತಿ ಇವರು ಸಹ ಸರ್ವಾಧಿಕಾರದಿಂದ ಪ್ರತಿಭಟನೆ ಮಾಡುತ್ತಿದ್ದಾರೆ. ಇಂಥವರ ಮೇಲೆ ಕ್ರಮ ಆಗಬೇಕು. ಖಮೇನಿ ಏನ್ ಹೇಳಿಕೊಟ್ಟಿದ್ದಾರೋ ಇಲ್ಲಿ ಅದನ್ನೇ ಮಾಡುತ್ತಿದ್ದಾರೆ ಅಂದಿದ್ದಾರೆ ಅಶೋಕ್. ಪ್ರತಿಭಟನೆ ಮಾಡಿದವರ ಮೇಲೆ ಕೇಸ್ ದಾಖಲಿಸಬೇಕು. ನಿನ್ನೆ ರಿಚ್ಮಂಡ್ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿದ್ದಕ್ಕೆ ಅಶೋಕ್ ಕಿಡಿಕಾರಿರುವಂಥದ್ದು. ಇರಾನ್ ಪರ ಬ್ಯಾಟ್ ಬೀಸಿದ್ರ ಅಥವಾ ಮುಸ್ಲಿಮರ ಮೇಲೆ ಕೇಸ್ ಹಾಕಬೇಕು ಅಂದ್ರು. ಯಾಕೆ ಪ್ರತಿಭಟನೆ ಮಾಡೋದಕ್ಕೆ ಇಂಥದ್ದೇ ಜಾಗ, ಇಂಥಲ್ಲೇ ಪರ್ಮಿಷನ್ ತಗೊಂಡು ಪ್ರತಿಭಟನೆ ಮಾಡಬೇಕು ಅಂತ ಇರುತ್ತೆ. ಫ್ರೀಡಂ ಪಾರ್ಕ್ನಲ್ಲಿ ಆಗಬೇಕಿದ್ದಂತಹ ಹೋರಾಟ ಎಲ್ಲಿ ಬೇಕಲ್ಲಿ ರೂಲ್ಸ್ ಉಲ್ಲಂಘನೆ ಮಾಡಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಅಲ್ಲಿ ಖಮೇನಿ ಹೇಗೆ ಸರ್ವಾಧಿಕಾರವನ್ನ ನಡೆಸಿದ್ರೋ ಇವರು ಕೂಡ ಹೀಗೆ ಸರ್ವಾಧಿಕಾರದಿಂದ ಎಲ್ಲಿ ಬೇಕಲ್ಲಿ ಪ್ರತಿಭಟನೆಯನ್ನ ಮಾಡ್ತಿರೋ ಅಂಥದ್ದು ಸರಿಯಲ್ಲ. ಹಾಗಾಗಿ ಪ್ರತಿಭಟನೆ ಮಾಡಿದವರ ವಿರುದ್ಧ ಎಫ್ಐಆರ್ ದಾಖಲಾಗಬೇಕು ಅಂತ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಖಮೇನಿ ಏನ್ ಹೇಳಿಕೊಟ್ಟಿದ್ದಾರೋ ಇವರು ಅದನ್ನೇ ಮಾಡ್ತಿದ್ದಾರೆ. ಪ್ರತಿಭಟನೆ ರೂಲ್ಸ್ ಉಲ್ಲಂಘನೆಯಾಗಿದೆ, ಹಾಗಾಗಿ ಇವರ ಮೇಲೆ ಕೇಸ್ ಹಾಕಬೇಕು. ನಿನ್ನೆ ರಿಚ್ಮಂಡ್ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿದ್ದಕ್ಕೆ ಅಶೋಕ್ ಕಿಡಿಕಾರಿರುವಂಥದ್ದು. ಮುಸ್ಲಿಮರ ಮೇಲೆ ಎಫ್ಐಆರ್ ಹಾಕಬೇಕು. ಯಾಕೆ ಅಂದ್ರೆ ಹೇಳದೆ ಕೇಳದೆ ರೂಲ್ಸ್ ಉಲ್ಲಂಘನೆ ಮಾಡಿ ಈ ರೀತಿಯಾಗಿ ಪ್ರತಿಭಟನೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ. ಹಾಗಾಗಿ ಎಫ್ಐಆರ್ ದಾಖಲಿಸಬೇಕು ಅಂತ ಅಶೋಕ್ ಒತ್ತಾಯ ಮಾಡಿದ್ರು. ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿರುವಂಥದ್ದು. ಒಂದು ಪ್ರತಿಭಟನೆ ಮಾಡಬೇಕಾದ್ರೆ ಮುಂಚಿತವಾಗಿಯೇ ಅದಕ್ಕೆ ನಿಯಮಗಳಿರತ್ತೆ, ರೂಲ್ಸ್ ಇರತ್ತೆ, ಜೊತೆಗೆ ಪರ್ಮಿಷನ್ ತಗೋಬೇಕಾಗತ್ತೆ. ಫ್ರೀಡಂ ಪಾರ್ಕ್ನಲ್ಲಿ ಆಗಬೇಕಾದಂತಹ ಪ್ರತಿಭಟನೆ ಬೀದಿಯಲ್ಲಿ ಅಥವಾ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಎಲ್ಲೆಲ್ಲೋ ಮಾಡುವಂತಿಲ್ಲ. ಈಗ ರಿಚ್ಮಂಡ್ ಸರ್ಕಲ್ನಲ್ಲಿ ಮುಸ್ಲಿಮರು ಅಲ್ಲಿ ಕಪ್ಪು ಬಾವಟವನ್ನ ಹಿಡಿದು ಮಾಡಿದಂತಹ ಪ್ರತಿಭಟನೆ ಏನಿದೆಯಲ್ಲ, ಇದು ರೂಲ್ಸ್ ಉಲ್ಲಂಘನೆ ಆಗಿದೆ, ನಿಯಮಗಳನ್ನ ಪಾಲಿಸಿಲ್ಲ. ಹಾಗಾಗಿ ಎಲ್ಲಂದ್ರಲ್ಲಿ ಹೀಗೆ ಪ್ರತಿಭಟನೆ ಮಾಡಿದವರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಬೇಕು ಅಂದ್ರು ವಿಪಕ್ಷ ನಾಯಕ ಆರ್ ಅಶೋಕ್. ಮುಸ್ಲಿಮರ ಮೇಲೆ ಎಫ್ಐಆರ್ ದಾಖಲಾಗಬೇಕು ಅಂತ ಒತ್ತಾಯಿಸಿದ್ರು.